ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ರೀಸೆಂಟಾಗಿ ಈ ಕ್ರೈಮ್ ನ್ಯೂಸ್ ಎಲ್ಲ ಬಿಟ್ಬಿಟ್ಟು ಈಗ ಯಾಕೋ ಅನಿಮಲ್ ಲವರ್ ಆಗ್ಬಿಟ್ಟೆ ಅನ್ನಿಸ್ತದೆ. ನಿಜವಾಗ್ಲೂ ಈ ಪಕ್ಷಿಗಳ ಬಗ್ಗೆ, ಹಾವುಗಳ ಬಗ್ಗೆ ತಿಳ್ಕೊತಾ ಇದ್ದೀನಿ. ಸೊ ಈಗ ರೀಸೆಂಟಾಗಿ ಎಲ್ಲ ಹಾವುಗಳ ಬಗ್ಗೆನೂ ತುಂಬ ಡೀಪಾಗಿ ತಿಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ಹಾವುಗಳ ಬಗ್ಗೆ ನಾನು ಹಾಕ್ತೀನಿ. ಸೊ ನಾನು ಗೊತ್ತಿರೋ ವಿಷಯನೇ ಹಾಕ್ತೀನಿ. ಅದರಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತು ಅಂತಂದರೆ ಕಮೆಂಟಲ್ಲಿ ಹೇಳ್ರಪ್ಪ. ಸೊ ಇನ್ಮೇಲಿಂದ ಕರೆಕ್ಟಾಗಿ ವಿಡಿಯೋ ಕೊಡಬೇಕು ಅಂತ ಆಸೆ ಐತೆ. ಬಟ್ ಬೇರೆ ಕೆಲಸ ಮಾಡ್ಕೊಂಡು ಇದನ್ನೂ ಮಾಡ್ತಿದ್ದೀನಿ. ತುಂಬ ಹಿಂಸೆ ಆಯ್ತಾ ಇದೆ. ನೈಟ್ 12 ಗಂಟೆ ರಾತ್ರಿವರೆಗೂ ನಿದ್ದೆನೇ ಇಲ್ಲ. ಯಾಕೆಂತಂದರೆ ನೈಟ್ 10 ಗಂಟೆವರೆಗೂ ಕೆಲಸ ಮಾಡ್ಕೊಂಡು ಇನ್ಮೇಲಾದರೂ ಕರೆಕ್ಟಾಗಿ ವಿಡಿಯೋ ಮಾಡೋಣ. ಸೊ ಕರೆಕ್ಟ್ ಟೈಮ್ಗೆ 9 ಗಂಟೆಗೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಪಕ್ಷಿಗಳ ಬಗ್ಗೆನೇ ತಿಳ್ಕೊಳ್ಳೋಣ. ನಾವು ಎಲ್ಲರ ಮನೇಲೂ ಕಾಮನ್ ಆಗಿ ಎಲ್ಲ ಪ್ಲೇಸಲ್ಲೂ ನೋಡುವಂಥ ಪಕ್ಷಿ ಯಾವುದು? ಪಾರಿವಾಳ. ಈ ಪಾರಿವಾಳ ಬಗ್ಗೆ ತಿಳ್ಕೊಳ್ಳೋಣ. ಕೆಲವರು ಪಿಜಿಯನ್ ಅಂತಾರೆ, ಪೈಗನ್ ಅಂತಾರೆ, ಕೆಲವರು ಡವ್ ಅಂತಾರೆ. ಸೊ ಎಲ್ಲ ಪಾರಿವಾಳಗಳೇ ಅಷ್ಟೇ. ಬಟ್ ಈ ಪಾರಿವಾಳಗಳಲ್ಲಿ ಕಲರ್ ಇಷ್ಟೇ ಕಲರ್ ಇರ್ತವೆ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಷ್ಟೇ ಕಲರು ಅಂತ ಹೇಳೋಕ್ಕಾಗಲ್ವಂತೆ. ಯಾಕೆ ಅಂತಂದರೆ ತಳಿಗಳು. ಸೊ ಕಪ್ಪು ಬಣ್ಣ, ನೀಲಿ ಬಣ್ಣ ಮತ್ತು ಬಿಳಿ ಬಣ್ಣ ಮತ್ತು ಎಷ್ಟೋ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಎಷ್ಟೋ ತರೋವಾರಿ ಐತೆ ಕಲರ್ಗಳು. ಒಂದೊಂದು ಥರ ಐತೆ. ಕಾಫಿ ಕಲರ್ ಕೂಡ ಐತೆ. ನಾನು ಕಾಫಿ ಕಲರ್ ಇಲ್ಲ ಅಂದ್ಕೊಂಡೆ, ಬಟ್ ಅದು ಕೂಡ ಐತೆ. ಸೊ ಇಷ್ಟೆಲ್ಲ ಕಲರ್ಗಳೈತೆ. ಆ್ಯಂಡ್ ಜಾಸ್ತಿ ನೋಡುವಂಥದ್ದು ಮಾಮೂಲಿ ನೀಲಿ ಕಲರ್ನು, ಕಪ್ಪು ಕಲರ್ನು ನೋಡ್ಬೋದು, ವೈಟ್ ಕಲರ್ನು ಜಾಸ್ತಿ ನೋಡ್ಬೋದು. ಬಟ್ ಎಕ್ಸಾಕ್ಟಾಗಿ ಇಷ್ಟೇ ಕಲರ್ ಅಂತ ಹೇಳೋಕ್ಕಾಗಲ್ಲ. 350 ಸ್ಪೇಷಿಯಸ್ ಇದೆಯಂತೆ ಪಾರಿವಾಳಗಳಲ್ಲಿ. 350 ಸ್ಪೇಷಿಯಸ್ ಅಂದರೆ 350 ಜಾತಿಯ ಪಾರಿವಾಳಗಳನ್ನ ನೋಡ್ಬೋದಂತೆ. ಸೊ ಇದು ಮನೇಲಿ ಸಾಕಿದ್ರೆ 10 ರಿಂದ 15 ವರ್ಷ ಸಾಕ್ಬೋದಂತೆ. ಸೊ ಕೆಲವು ಕಾಡುಗಳಲ್ಲಿ, ಸಿಟಿಗಳಲ್ಲೆಲ್ಲ ನೋಡ್ತೀವಲ್ಲ, ಇಂಥ ಪಾರಿವಾಳಗಳೆಲ್ಲವ ಒಂದು 3 ರಿಂದ 5 ವರ್ಷ ಬದುಕ್ತವಂತೆ. ಯಾಕೆಂತಂದರೆ ಬೇರೆ ಬೇಟೆ ಆಡ್ಬಿಟ್ರೆ ಕಷ್ಟ, ಕೆಲವು ಇಶ್ಯೂಸ್ ಎಲ್ಲ ಇರ್ತವೆ. ಬಟ್ ಮನೇಲಿ ಸಾಕಿದ್ರೆ ಸೇಫ್ಟಿಯಾಗಿ ನೋಡ್ಕೊತೀವಿ. ಅದರಿಂದ 10 ರಿಂದ 15 ವರ್ಷ ಬೆಳೆಸ್ಬೋದಂತೆ ಪಾರಿವಾಳಗಳನ್ನು. ಸೊ ಇದು ಮರಿ ಹಾಕೋ ಪ್ರಾಸೆಸ್ಗೆ ಆಮೇಲೆ ಬರ್ತೀನಿ. ಇದರ ಆಹಾರಕ್ಕೆ ಬರೋಣ. ಆಹಾರ ಏನು ಅಂತಂದರೆ, ಈ ಹಳ್ಳಿಗಳಲ್ಲಿ ಧಾನ್ಯ, ಕಾಳು, ತರಕಾರಿ, ಹಣ್ಣು ಇವೆಲ್ಲ ತಿನ್ನುತ್ತೆ ಹಳ್ಳಿಗಳಲ್ಲಾದರೆ. ಸಿಟಿಗಳಲ್ಲಾದರೆ ಮಾಮೂಲಿ ಧಾನ್ಯ ಮತ್ತು ತರಕಾರಿ ಎಲ್ಲ ಎಸೆದ್ಬಿಟ್ಟು ಹೋಗಿರ್ತಾರಲ್ಲ, ಅದೆಲ್ಲ ತಿನ್ಕೊಂಡು ಬದುಕುತ್ತದೆ. ಕೆಲವು ಬ್ರೆಡ್ ತುಂಡುಗಳನ್ನು ತಿಂದು ಬದುಕ್ತವೆ. ಸೊ ಇದಾದ ನಂತರ ಮೇಟಿಂಗ್ ಸೀಸನ್ಗೆ ಬರೋಣ. ಮೇಟಿಂಗ್ ಇದೊಂಥರ ಡಿಫ್ರೆಂಟು. ಯಾಕೆ ಅಂತಂದ್ರೆ, ಸೊ ಇದು ಮೇಟಿಂಗ್ ಒಂಥರ ಡಿಫ್ರೆಂಟು. ಯಾಕೆ ಅಂತಂದರೆ ಹೆಣ್ಣು ಪಾರಿವಾಳವನ್ನು ಅಟ್ರಾಕ್ಟ್ ಮಾಡೋಕ್ಕೆ ಗಂಡು ಪಾರಿವಾಳ ಏನೇನೆಲ್ಲ ನಾಟಕ ಮಾಡುತ್ತೆ ಗೊತ್ತಾ? ಹೇಳ್ತೀನಿ ನೋಡಿ. ತನ್ನ ತಲೆಯನ್ನು ಬಗ್ಗಿಸಿ ಆ ಕತ್ತನ್ನು, ತನ್ನ ಗಂಟಲನ್ನು ಉಬ್ಬಿಸಿ ಅದೊಂಥರ ಶಬ್ದ ಕೊಡುತ್ತಂತೆ. ಶಬ್ದವನ್ನು ಕೊಡುತ್ತಾ ತಲೆಯನ್ನು ಮೇಕು ಕೆಳಿಕೋ ಡ್ಯಾನ್ಸ್ ಆಡೋದಂತೆ. ಅಂದರೆ ಮೇಕು ಕೆಳಿಕೋ ಆಡೋದಂತೆ. ಆ್ಯಂಡ್ ಸುತ್ತುತ್ತದಂತೆ. ಈ ಹೆಣ್ಣು ಪಾರಿವಾಳ ಪಕ್ಕದಲ್ಲಿ ಇತ್ತು ಅಂತಂದರೆ ಗಂಡು ಪಾರಿವಾಳ ಸುತ್ತುತ್ತದಂತೆ. ಸೊ ಇದಾದ ನಂತರ ಮೇಟಿಂಗ್ ಆದಮೇಲೆ ಗೂಡು ಬರೋಣ. ಗೂಡು ಒಂದು ತಟ್ಟೆಯ ಆಕಾರದಲ್ಲಿ ಮಾಡುತ್ತಂತೆ. ಸೊ ಈ ಗೂಡು ಯಾವ ಥರ ಕಟ್ಟುತ್ತೆ ಅಂತಂದರೆ, ಮಾಮೂಲಿ ಕಡ್ಡಿಗಳನ್ನು ತಂದು, ಎಲೆಗಳನ್ನು ತಂದು, ಕೆಲವು ಸಣ್ಣ ಕಸಗಳನ್ನ ತಂದು ತನ್ನ ಗೂಡನ್ನು ಕ್ರಿಯೇಟ್ ಮಾಡುತ್ತೆ. ಈ ಗೂಡು ಸೇಫ್ಟಿಯಾಗಿರಬೇಕು ಅಂತೇಳಿ ಎಲ್ಲೆಲ್ಲೆಲ್ಲ ಕಟ್ಟುತ್ತೆ ಅಂತಂದರೆ, ಗೋಪುರಗಳನ್ನ ನೋಡ್ಬೋದು, ದೇವಸ್ಥಾನದ ಗೋಪುರಗಳನ್ನ ನೋಡ್ಬೋದು, ಹೈಯೆಸ್ಟ್ ಅಂದರೆ ದೊಡ್ಡ ಬಿಲ್ಡಿಂಗ್ಗಳಲ್ಲಿ, ಮೂಲೆಗಳಲ್ಲಿ, ಮತ್ತು ವೆರಿ ರ್ಯಾರ್ ಆಗಿ ಮರಗಳಲ್ಲೂ ಕೂಡ ಕಟ್ಟುತ್ತಂತೆ. ಸೊ ಹಳ್ಳಿ ಕಡೆ ಇರುವಂಥ ಪಾರಿವಾಳಗಳು ವೆರಿ ರ್ಯಾರ್ ಆಗಿ ಮರಗಳಲ್ಲೂ ಕಟ್ಟುತ್ತೆ, ಬಾವಿಗಳಲ್ಲೂ ಕಟ್ಟುತ್ತಂತೆ. ಸೊ ಕಾಡಲ್ಲೂ ಇರುವಂಥ ಪಾರಿವಾಳಗಳು ಈ ಥರ ಮಾಡುತ್ತಂತೆ. ಈ ಗೂಡನ್ನ ಹೆಣ್ಣು ಪಾರಿವಾಳ ಮಾತ್ರ ಕಟ್ಟಲ್ವಂತೆ. ಇದೊಂಥರ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಗಂಡು ಪಾರಿವಾಳ ಕಡ್ಡಿ ಎಲೆಗಳನ್ನು ತಂದು ಇಡುತ್ತಂತೆ. ಇಟ್ಟಾದ್ಮೇಲೆ ಈ ಹೆಣ್ಣು ಪಾರಿವಾಳ ಗೂಡನ್ನು ಕಟ್ಟುತ್ತಂತೆ. ಸೊ ಯಾವ ಥರ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಗಂಡು ಹೆಣ್ಣು ಎರಡೂ ಕೂಡ ಒಂದು ಗೂಡನ್ನು ಕ್ರಿಯೇಟ್ ಮಾಡುತ್ತೆ. ಇದಾದ ನಂತರ ಮೊಟ್ಟೆ ಇಡುವ ಪ್ರಾಸೆಸ್ ಏನು ಗೊತ್ತಾ? ಏನಿಲ್ಲ. ಈ ಹೆಣ್ಣು 3 ಅಥವಾ 4, ವೆರಿ ರ್ಯಾರ್ ಆಗಿ 4 ಮೊಟ್ಟೆ ಇಡುತ್ತಂತೆ. ಕಾಮನ್ ಆಗಿಡುವಂಥದ್ದು 2 ಅಥವಾ 3 ಅಷ್ಟೇ. ಮರಿ ಮಾಡೋದ್ಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಪಾರಿವಾಳಗಳು ತನ್ನ ಮರಿಗಳಿಗೆ ಹಾಲು ಕೊಡುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಎಸ್, ಮಿಲ್ಕ್ ಪ್ರೊಡ್ಯೂಸ್ ಮಾಡುತ್ತಂತೆ. ಈ ಗಂಡು ಪಾರಿವಾಳ ಮತ್ತು ಹೆಣ್ಣು ಪಾರಿವಾಳ ಎರಡೂ ಕೂಡ ತನ್ನ ಮರಿಗಳಿಗೆ ಹಾಲು. ಸೊ ಗಂಡು ಪಾರಿವಾಳ ಕೂಡ ತನ್ನ ಮರಿಗಳಿಗೆ ಹಾಲು ಕೊಟ್ಟಂತೆ. ಸೊ ಯಾವ ಪಕ್ಷಿಗೂ ಇಲ್ಲ, ಯಾವ ಪ್ರಾಣಿಗೂ ಇಲ್ಲ. ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಕ್ರಾಫ್ಟ್ ಮಿಲ್ಕ್ ಅಂತಾರಂತೆ. ಅದನ್ನು ಕ್ರಾಫ್ಟ್ ಮಿಲ್ಕ್ ಅಂತಾರೆ. ಸೊ ಇದು ಕೊಡೋದ್ರಿಂದ, ಈ ಹಾಲನ್ನು ಕುಡಿಯೋದ್ರಿಂದ ತನ್ನ ಮರಿಗಳಿಗೆ ಜಾಸ್ತಿ ಪ್ರೋಟೀನ್ ಸಿಗುತ್ತಂತೆ, ಶಕ್ತಿ ಸಿಗುತ್ತಂತೆ. ಸೊ ಬೇಗ ಬೆಳೆಯುತ್ತಂತೆ.
ಸೊ ಇಷ್ಟೆಲ್ಲ ಹೇಳಿದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅದುವರೆಗೂ ಟಾಡಾ ಬಾಯ್ ಬಾಯ್. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.